ಇದೊಂಥರ ಮಂಗನಾಟ ತರ ಕಾಣ್ತಾ ಇದೆ ಫ್ರೆಂಡ್ಸ್. ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಹಾಗಾಗಿ ನೋಡಿದ್ನಲ್ಲ ಮಾತಾಡ್ಸೋಣ ಅಂತ ಬಂದೆ. ಹೌದಾ? ಹೋಗ್ತಾ ಇದೀನಿ, ನನಗೂ ಗೊತ್ತಿಲ್ಲ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿ. ಈ ತರ ಸರ್ಕಸ್ ಮಾಡ್ತಾ ಇದೀನಿ, ರೋಡಲ್ಲೆಲ್ಲ ನೋಡ್ಕೊಂಡ್ ಹೋಗ್ತಾ ಇದಾರೆ. ಸಂತೆ ನೋಡಿ ಯಾವ ರೀತಿ ಇದೆ ಅಂತ. ನಾನ್ ಫಸ್ಟ್ ಟೈಮ್ ಬಂದಿರೋದು. ಸಂತೆ ಮುಗೀತು, ಇನ್ನು ಅದೇ ಕಾಳು ಕಡ್ಡಿ RMC 2 ಕಡೆ ಹೋಗೋಣ. ಅಲ್ಲಿ ಕಾಳು ನಮ್ದು ತಿಪ್ಪೂರು ಚೇಳೂರು ಉದ್ದೇಶಕೆರೆ ಹತ್ರ. ಇಲ್ಲ ಬೀಳ್ತೀರಾ? ಎಲ್ಲಿ ಹಣ್ಣು, ನೇರಳೆ ಹಣ್ಣು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನಿಮಗೆಲ್ಲ ಕೋಮಲ ಬಿಲಿವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಒಂದು ಪ್ರಮೋಷನ್ ವಿಡಿಯೋ ಇತ್ತು, ಶಿರಾಕ್ ಹೋಗ್ತಾ ಇದ್ದೀನಿ. ಏನು ಪ್ರಮೋಷನ್ ಅಂತಂದರೆ, ನಾನು ವಾಷಿಂಗ್ ಮಿಷಿನ್ ತೊಗೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ನಾನು ತಗೊಂಡಾಗ್ಲಿಂದ ತುಂಬ ಜನ ಮೇಡಮ್ ಎಲ್ಲಿ ತೊಗೊಂಡ್ರಿ, ಎಷ್ಟು ಅಮೌಂಟು, ಹೇಗಿದೆ ಅಂತ ಕೇಳ್ತಲೇ ಇದ್ದೀರಾ. ನಾನು ತಗೊಂಡಿದ್ದು ಶಿರಾದಲ್ಲೇ, ಮತ್ತೆ ಅಲ್ಲಿ ಅವರು ಪ್ರಮೋಷನ್ಗೆ ಹೇಳಿದ್ದಾರೆ, ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಇದನ್ನು ತೊಗೊಂಡು ಆಲ್ರೆಡಿ 1 ತಿಂಗಳು ಮೇಲಾಯಿತು, ಇನ್ನೂ ಯೂಸ್ ಮಾಡಿರಲಿಲ್ಲ. ಇವತ್ತು ಈ ಸೆಲ್ಫಿ ಸ್ಟಿಕ್ ಅಂದರೆ ಫೇಸ್ ರೆಕಗ್ನೈಸ್ ಸೆಲ್ಫಿ ಸ್ಟಿಕ್ ತಗೊಂಡು ವಿಡಿಯೋ ಮಾಡೋದಕ್ಕೆ ಅಂತೇಳಿ ಹೊರಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡ್ತಾ ನೋಡಿ. ಇವತ್ತಿನ ಬ್ಲಾಗು ಪ್ರಮೋಷನ್ ವಿಡಿಯೋ ಅಂತ ಹೋಗ್ತಾ ಇದ್ದೀನಿ. ಶಿರಾ ನಮಗೆ ಬೆಂಗಳೂರಿಗೆ ಹೋದ್ರೂ ಹತ್ರ ಅಂತ ಅನಿಸುತ್ತೆ. ಈ ಕಡೆ ತಿಪ್ಟೂರು, ದಾವಣಗೆರೆ ಅರಸೀಕೆರೆ ಈ ಕಡೆ ಹೋದ್ರೂ ಹತ್ರ ಅನ್ಸುತ್ತೆ. ನನಗೆ ಶಿರಾ ದೂರ ಅಂತ ಅನ್ಸುತ್ತೆ. ಯಾಕಂತಂದರೆ ನಮಗೆ ವಾಡಿಕೆ ಇಲ್ಲ. ಬೆಂಗಳೂರು ಕಿಲೋಮೀಟ್ರ್ ದೂರ ಆದರೂ ಕೂಡ ಹತ್ರನೇನೋ ಅನಿಸುತ್ತೆ. ಯಾಕಂದರೆ ಬೆಂಗಳೂರು ತುಮಕೂರು ನಮಗೆಲ್ಲ ಜಾಸ್ತಿ ರೂಢಿ. ನಾನು ಶಿರಾಕ್ಕೆ ಹೋಗ್ತಾ ಇರೋದು ಮೇ ಬಿ ಇದು 2ನೇ ಬಾರಿನ 3ನೇ ಬಾರಿನ ಅಷ್ಟೇ. ನಾನು ಶಿರಾಕ್ಕೆ ಹೋಗಿಲ್ಲ. ಈ ಕಡೆ ಚೋಳೂರು ಬಿಟ್ಟು ಮುಂದೆ ಹೋಗೋದೇ ರೇರು. ಯಾರೆಲ್ಲ ಶಿರಾ ಸೈಡರು ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಹೊರಡ್ತೀನಿ, ನೋಡೋಣ ಶಿರಾದಲ್ಲಿ ಏನಾದರೂ ಬೇರೆ ನೋಡ್ತೀನಾ ಇಲ್ಲ ಬರೀ ಪ್ರಮೋಷನ್ ವಿಡಿಯೋನ ನೋಡೋಣ. ಬ್ಲಾಗ್ ಶುರು ಮಾಡ್ಕೊಂಡು ಹೊರಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಶಿರಾಗ್ ಬಂದಿದ್ದೀನಿ ತನ್ನಲ್ಲ. ಇಲ್ಲೇ ಹತ್ರದಲ್ಲಿ ಇವತ್ತು ಮಾರ್ಕೆಟ್ ಅಂದರೆ ಸಂತೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಶಿರಾ ಸಂತೆ ನಾನು ನೋಡಿಲ್ಲ, ಕೇಳಿದ್ದೆ. ಅಂದರೆ ತರಕಾರಿ, ಕಾಳು ಕಡ್ಡಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವತ್ತು ಬನ್ನಿ, ನಿಮಗೆ ನಾನು ಗುಬ್ಬಿ ಸಂತೆ ತೋರಿಸಿದ್ದೆ, ನಮ್ಮೂರ ಹತ್ರದಲ್ಲಿ ಇರ್ತಕ್ಕಂಥ ಚೋಳು ಸಂತೆ ಇನ್ನೂ ವಿಡಿಯೋ ಮಾಡಿಲ್ಲ. ಈಗ ಸದ್ಯಕ್ಕೆ ನಾನು ಶಿರಾ ಸಂತೆಗೆ ಹೋಗ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಈ ರೀತಿ ಸಂತೆ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮ್. ಬನ್ನಿ ಹೋಗೋಣ ಶಿರಾ ಸಂತೆಗೆ. ಗೊತ್ತಾಗ್ಲಿಲ್ಲ ಅಂದ್ರೆ ಯಾರನ್ನ ಕೇಳೋಣ ರೀ, ಕೇಳೋಣ ಅವ್ರನ್ನ. ಇದೇ ತರಕಾರಿ ಐತಾ? ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸಿವಿಲ್? ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಆ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಶಿರಾ ಎಲ್ಲ ರೌಂಡ್ ಆಗ್ತಾ ಇದೀವಿ ಫ್ರೆಂಡ್ಸ್. ಸೆಕೆಂಡ್ ಟೈಮ್ ಶಿರಾಗ್ ಬಂದಿದ್ದು, ಆದ್ರೆ ಅದನ್ನೇ ತೋರಿಸ್ತಾ ಇರೋದು ರೀ, ಆ ಕಡೆನೆ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಐತಾ ಗಾಡಿದ ಮೇಲೆ? ಆಮೇಲೆ ಯಾವ್ದೋ ಗಾಡಿ ಕೊಟ್ಟು ಕಳಿಸಿ ಇಲ್ಲೆಲ್ಲಾರು ಬಿಲ್ ಕಟ್ಟಂಗ್ ಮಾಡ್ಯಾರು. ಅಯ್ಯಯ್ಯೋ, ಏನ್ ಹಿಂಗ್ ಆರಲ್ ಮಾಡ್ತಾರೆ? ಇಲ್ಲೆಲ್ಲಾರು ನಿಲ್ಸಿ ಕೇಳೋಣ. ಇದು ಬಲ್ಗಡೆದು ಶಿರಾ ಸಿವಿಲ್ ಬಸ್ ಸ್ಟ್ಯಾಂಡ್. ಇದು ಸಿವಿಲ್ ಬಸ್ ಸ್ಟ್ಯಾಂಡು, ಎಡಗಡೆಗಿರೋದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಈಗ ಮಾರ್ಕೆಟ್ ಎಲ್ಲಿ ಕೇಳು?
ಕೇಳ್ರಿ ಸುಮ್ನೆ ಆಮೇಲೆ ಎಲ್ಲೆಲ್ಲ ಓಡಾಡೋದ್ ಬೇಡ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ತರಕಾರಿ ಮಾರ್ಕೆಟ್ ಕೇಳ್ರಿ, ಅದರಿಂದ ಮುಂದಕ್ಕೆ ಆಮೇಲೆ ಕೇಳೋಣ ಅಲ್ವಾ. ಬರ್ತಾ ಇರೋರು ಯಾರು ಕೇಳಿ. ಈಗ ಸಂತೆ ಅಲ್ವಾ? ಸರಿ ಸರ್, ಥ್ಯಾಂಕ್ ಯು. ಎಲ್ಲಂತೆ? ಎತ್ತಿದೀನಿ. ಎಲ್ಲಿ ಈಗ ಈ ಮರತ್ತೆ ಎಡಗಡಿಕಂತ? ಹಾ, ಕಡ್ಲೆಕಾಯ. ಈ ಕಡ್ಲೆಕಾಯಿ ಆಟೋ ಇಂದ ಹೋದ್ರೆ ಇದು ಸಂತೆಗೆ ಹೋಗುತ್ತೆ ಅಂತ ಹೋಗ, ಆಮೇಲೆ ಅವ್ರು ಯಾವ್ದಾರ ಊರ್ಗ್ ಹೋಗ್ಲಿ. ಈ ಗೊತ್ತಿಲ್ದ ಊರಲ್ಲಿ ಒಂಥರ ಓಡಾಡೋದು ರೋಡ್ಗಳಲ್ಲಿ ಚಂದ ಅಲ್ವಾ? ಕೇಳ್ಕೊಂಡು ಶಿರಾ ಏನ್ ನಮ್ಮೂರಿಂದ ಒಂದ್ 35-40 ಕಿಲೋಮೀಟರ್ ಅಷ್ಟೇ. ಆದ್ರೂ ಹೊಸ ಬೆಂಗಳೂರಿಗಿಂತ ಟಫ್ ಏನೋ ಅನ್ನಂಗೆ. ಆಗ ಇಲ್ಲಿಂದ ಸ್ಟಾರ್ಟ್ ಏನೋ ಕಣ್ರಿ. ಆ ಇಲ್ಲಿಂದ ತರಕಾರಿ ಮಾರ್ಕೆಟ್ ಶುರು. ಒಂದ್ ಬ್ಯಾಗ್ ತಗೋಣ ಫಸ್ಟ್. ಫಸ್ಟ್ ಒಂದ್ ಬ್ಯಾಗ್ ತಗೋಣ, ಆಮೇಲೆ ಶಿರಾ ಸಂತೆ. ಇಲ್ಲಿಂದಲೇ ಸ್ಟಾರ್ಟ್ ಫ್ರೆಂಡ್ಸ್. ಇಲ್ಲಿ ಲೆಫ್ಟ್ ಒಳಗಡೆ ಹೋಗ್ಬೇಕು ಅನ್ಸುತ್ತೆ. ಒಳಗಡೆ ಹೋಗ್ಬೇಕಾ ಹೋಗ್ಬೇಡ್ದ? ಪೊಲೀಸ್ ಐತಾ? ಪೊಲೀಸ್ ಮುದ್ದೆ ರಿಯಲ್ ಮುದ್ದೆ ಮಾಡೋದೈತೆ. ಒಂದ್ ಮುದ್ದೆ ಮಾಡೋಣ ಮರ. ಬ್ಯಾಗು ಇಲ್ಲೇ ಸಿಗುತ್ತೆ ರೀ. ಗಾಡಿ ಎಲ್ಲರೂ ಇಲ್ಲೇ ಹಾಕ್ರಿ. ಕೇಳೋಣ ಇಲ್ಲೆಲ್ಲಾದ್ರು ಒಳಗಡೆ ಹೋಗ್ಬೇಕಾ ಇಲ್ಲ ಇಷ್ಟೇನ ಸಂತೆ ಅಂತ. ಅಲ್ಲೈತೆ ಮುದ್ದೆ ಮಾಡೋದು ಎಲ್ಲವ ಇತ್ತು, ಬ್ಯಾಗು ಇತ್ತು. ಇನ್ನು ಮುಂದೆ ಐತಾ ಸಂತೆ? ಬ್ಯಾಗ್ ಎಲ್ಲ ಅಲ್ಲೇ ಆಗೋಯ್ತು ಒಳಗಡೆ. ಇಲ್ಲೆಲ್ಲರ ಗಾಡಿ ಎಲ್ಲಿಗೆ ಹಾಕ್ಸ್ತೀಯ? ಆ ಕಡೆ ಸೈಡ್ ಹಾಕ್ ಬರ್ತೀರಾ? ಓ ಇಲ್ಲಿ ನಾನು ಇಳಿಯೋಣ? ಇರೋದು ಯಾರಿಗಾದ್ರೂ ಅಮೌಂಟ್ ಹಾಕಿ ದುಡ್ಡು ಇಸ್ಕೊಂಡ್ ಬರ್ರಿ. ಈಗ ಗೊತ್ತೈತಾ? ಫಸ್ಟ್ ಈಗ ಅಮೌಂಟ್ ತಾಣನ. ಏನ್ ಸಂತೆ ರಶು. ನಮ್ ಗುಬ್ಬಿ ಸಂತೆನೂ ಅದೇ ತರ ಇರುತ್ತೆ. ಫೈನಾನ್ಸ್ ತರಕಾರಿದೆಲ್ಲ ಒಳಗಡೆ ಇರ್ಬೇಕು. ಬನ್ನಿ ಫ್ರೆಂಡ್ಸ್, ಶಿರಾ ಸಂತೆ ನೋಡಿ ಯಾವ ರೀತಿ ಇದೆ ಅಂತ. ನಾನ್ ಫಸ್ಟ್ ಟೈಮ್ ಬಂದಿರೋದು ಶಿರಾ ಸಂತೆ ನೋಡೋದಕ್ಕೆ. ಒಳಗಡೆ ಹೋಗಿ ತರಕಾರಿ ಇಲ್ಲಿಂದಲೇ ಗೆಣಸೆಲ್ಲ ಏನ್ ಇಷ್ಟ ಅಣ್ಣ. ಬ್ಯಾಗ್ ಇದೆಯಾ? ಬ್ಯಾಗ್ ದೊಡ್ಡ ಬ್ಯಾಗ್ಗಳು ಸಿಗುತ್ತೆ. ಬ್ಯಾಗ್ ಇಲ್ಲಿಲ್ಲ, ಮುಂದೆ ನೋಡಮ್ಮ. ಬ್ಯಾಗ್ಗಳು ಸಿಗ್ಬೇಕು. ಫಸ್ಟ್ ಬ್ಯಾಗ್ ತಗೊಬೇಕು. ನಾನು ಏನ್ ತಗೊಳಕ್ಕೂ ಇಲ್ಲಿ ಬ್ಯಾಗ್ ತಗೊಬೇಕು. ಫಸ್ಟ್ ಬ್ಯಾಗ್ ತಗೋಣ ಬನ್ನಿ. ಎಲ್ರಿ ಇಲ್ಲಿ ಬ್ಯಾಗೇ ಇಲ್ಲ. ನಾವ್ ಅಲ್ಲೇ ತಗೊಂಡ್ಬರ್ಬೇಕಾಯ್ತು ಬ್ಯಾಗ. ಫ್ರೆಂಡ್ಸ್ ನೋಡಿ, ಶಿರಾ ಸಂತೆ ಇದು ಫುಲ್ ತರಕಾರಿ ಇದೆ ಇದು ಅಂತ ಅನ್ಸುತ್ತೆ. ಎಲ್ಲೈತ್ರಿ ಬ್ಯಾಗು? ಆಚೆ ಎಲ್ಲಿತ್ತು? ಬ್ಯಾಗ್ ಇದೆಯಾ ಸರ್ ಅಮೌಂಟ್ಗೆ? ಸಂತೆ ಬ್ಯಾಗ್ಗಳು ಇಲ್ಲಿ ಮುಂದೆ ಸಿಗುತ್ತಾ? ಹಾ, ಥ್ಯಾಂಕ್ಸ್. ವಿಡಿಯೋ ಯೂಟ್ಯೂಬ್ ಹೇಳ್ಬತ್ತೀನಿ ನಡೀರಿ. ಕೋಮಲ ಡೈಲಿ ವ್ಲಾಗ್ಸ್ ಅಂತ, ಕೋಮಲ ಬಿಲಿವ್ ವ್ಲಾಗ್ಸ್ ಅಂತ. ನನ್ನ ಹೆಸರು ಹೊಡಿದ್ರೆ ಬಂದ್ಬಿಡುತ್ತೆ. ಇಲ್ಲಿ ಸಿಗುತ್ತೆ. ಸರ್ ಬ್ಯಾಗ್ ಎಷ್ಟು ಒಂದದು? ಹಾ, ಚಿಕ್ಕದು ಇನ್ನೊಂದ್ ಸ್ವಲ್ಪ. 30. ಫೋನ್ ಪೇ ಇದೆಯಾ ಸರ್? ಫೋನ್ ಒಂದು 500 ಫೋನ್ ಪೇ ಮಾಡ್ತೀನಿ. ಅಮೌಂಟ್ ಕೊಡ್ತೀರಾ? 500 ರೂಪಾಯಿ ಫೋನ್ ಪೇ ಮಾಡ್ತಾರೆ. ಚೇಂಜ್ ಕೊಟ್ಬಿಡಿ.
ಹಾ 530 530 ಮಾಡಿದೆ. ಥ್ಯಾಂಕ್ ಯು ಸರ್. ಸಾಕು ಸಾಕು ಅವ್ರಿಗೆ ಕೊಟ್ಬಿಡಿ 30. ತರಕಾರಿ ಶಾಪಿಂಗ್ ಮಾಡೋಣ. ಸೊಪ್ಪು ಹೆಂಗೆ ಅಕ್ಕ? 20 ರೂಪಾಯಿ. ಕಿರುಕ್ಲಾರೆ ಸೊಪ್ಪ ಇದು? ಮಿಕ್ಸ್ ಇದೆಯಾ? ಇಂಕೆ ಪಾಲಕು ಚಕೋತ ಮಿಕ್ಸ್ ಕೊಡ್ತೀರಾ? ಮಿಕ್ಸ್ ಕೊಟ್ಬಿಡಿ 20 ರೂಪಾಯಿ. ತರ ಆಗಲ್ಲ. ಆ ಥರ ಓ ಒಂದೊಂದು 20 ರೂಪಾಯಿ ತಗೊಬೇಕು. ಸರಿ ಬಿಡಿ. ಕೊತ್ತಂಬರಿ 10 ರೂಪಾಯಿ. ಇಂಕೆ ಕೊತ್ತಂಬರಿ ಕೊಡಿ. ಪಾಲಕ್ 10 ರೂಪಾಯಿ. ಪಾಲಕ್ ಇರತ್ತಾ? ಕೊಡಿ. ಇನ್ಸ್ಟಾ ಯೂಟ್ಯೂಬ್ ಎಲ್ಲದೂ ಇದೆ. ನಮ್ದು ತಿಪ್ಪೂರು ತಿಪ್ಪೂರು ಚೇಳೂರು ಉದ್ದೇಶಕೆರೆ ಹತ್ರ ತಿಪ್ಪೂರು. ಅವ್ರಿಗೆ ಹಳ್ಳಿ ಹೇಳೋಣ ಬಿಡ್ರಿ, ಗುಬ್ಬಿ ಏನ್ ಬೇಡ. ತಿಪ್ಪನಳ್ಳಿನ ಅಲ್ಲ ತಿಪ್ಪೂರು ಗುಬ್ಬಿಗ್ ನಿಯರು. ಹಾ ಚೋಳ್ ಅವ್ರಿಗೆ ಗೊತ್ತು. ಇದೊಂದು ಕೊತ್ತಂಬರಿ ಒಂದು. ಇದು 20 ಅದು 20. ಇನ್ನೇನು ಮಿಂತಿ ಬೇಡವಾ? ನಾವೇನ್ ಬರಲ್ಲ ಅಲ್ಲಿಗೆ. ಹಾ? ನೀವು ಅಷ್ಟೇ, ನಾವೇನ್ ಬೀಳಲ್ಲ ಅವ್ರಿಗೆ. ಇಲ್ಲ ಬೀಳ್ತೀರಾ? ಹೌದಾ? ತಮಟೆಕಾಯಿ ಸಿಗುತ್ತೇನಪ್ಪ ಇಲ್ಲಿ? ಆಯ್ತಾ? ಇಲ್ಲಿ ಯಾಕೆ ಬಿಡ್ರಿ ಬರೀ ನೀವು? ನಾವು ಶಿರಾದಲ್ಲಿ ಏನೋ ಕೆಲಸ ಇತ್ತು, ನಾವು ಶಿರಾಗ್ ಬರಲ್ಲ ನೋಡೋಣ ಸಂತೆ ಅಂದ್ರಲ್ಲ ಅದಕ್ ಬಂದ್ವಿ ಅಷ್ಟೇ. ಇಲ್ಲಿ ಬೇರೆ ಕೆಲ್ಸಕ್ಕೆ ಬಂದಿದ್ವಿ. ಹೆಂಗಿದ್ರು ಬಂದಿದೀವಲ್ಲ, ಸಂತೆಗಳು ಹಳ್ಳಿ ಗೊತ್ತಾಗ್ಲಿ ಜನಕ್ಕೆ ಅಂತ ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ. ಆದ್ರೆ ನಾನು ಇವತ್ತು ಸಂತೆ ಮುಗಿಸ್ದಂಗೆ. ಟೈಮ್ ಸಂತೆ ತೋರಿಸ್ರಿ. ವಿಳದೆಲೆ ಚೆನ್ನಾಗ, ವಿಳದೆಲೆ ತಣ್ಣದ? ಚಿಲ್ರೆ ಕೊಡಲ್ಲ? ಕೊಡ್ತಾರೆ ಹೇಳು. ಎಷ್ಟು ರೂಪಾಯಿ ಬೇಕಾದ್ರೂ ಕೊಡ್ತಾರೆ? ಎಷ್ಟು ರೂಪಾಯಿ ಕೊಡ್ತಾರೆ? ಎಷ್ಟು? 10 ರೂಪಾಯಿಗೆ ಎಷ್ಟು ಬರುತ್ತೆ ಸರ್? ಹೆಚ್ಚಾಗ್ ಬೇಡ, ಎಷ್ಟು ಬರುತ್ತೋ ಅಷ್ಟು ಕೊಡಿ. ವಿಳೆದೆಲೆ ನೋಡ್ ಬಿಡ್ಲಾರ್ದೆಲ್ಲ ತಗಂತಾ ಇದ್ದೀನಿ, ಎಷ್ಟ್ ಚೆನ್ನಾಗವೆ ಅಂತ. ಹಾ, ನೀವ್ ಬೆಳ್ದಿರವ, ನೀವ್ ಮಾರಕ್ ತಂದಿರವ ಅಣ್ಣ? ನೀವು ಬೆಳ್ದಿರವಲ್ಲ, ನಿಮ್ ತೋಡ್ತಾವೇನಾ? ಚೆನ್ನಾಗಿದ್ದಾವೆ. ಅಂಬಾಡಿ ಎಲೆನಾ? ನಾಟಿ ಎಲೆ. ನಿನ್ನೆಲ್ಲಿ ಏನ್ ತಗೊಂಡ್ರಿ? ಅಮಟೆಕಾಯಿ ತಣ. ಮುಂದಕ್ಕೆ ಸಾಕ, ಇನ್ನೇನ್ ಇಷ್ಟೇನೋ? ಗೋರಿಕಾಯಿ ಹೆಂಗೆ? ತೊಂಡೆಕಾಯಿ? ತೊಂಡೆಕಾಯಿ ಹೌದಾ? ಎಷ್ಟಿದಾವೆ? ಅಷ್ಟ ಅಲ್ಲ, ಅವೇನ್ ಬೇಡ. ಗೋರಿಕಾಯಿ ಹಾಕಿ, ಅದ್ರೊಳಗಡೆನೆ ಹಾಕಿ ಅವನ್ನು ಅಷ್ಟೇ. ಗೋರಿಕಾಯಿ ಹೆಂಗೆ ಅಂದ್ರಿ? 1/4 ಕೆಜಿನೇ ಕೊಡಿ ಸಾಕು. ಎಳೆದಲ್ವಾ? ಫ್ರೆಂಡ್ಸ್, ಈಗ ಸದ್ಯಕ್ಕೆ ತರಕಾರಿ ಮಾರ್ಕೆಟ್ ಎಲ್ಲ ಸುತ್ತಿ 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 ಬೆಂಡ್ ಹಾಕಿ ಈಗ ಕಡೆ ಹೋಗೋಣ ಅಂತ. ಇಲ್ಲೆಲ್ಲ ನೋಡ್ದೆ ಕಣ್ರಿ ಆಗ್ಲೇ. ಆ ಮುದ್ದೆ ಕಟ್ಟೋದು, ಅದೇ ಮುದ್ದೆ ಕಟ್ಟೋದು ಇರುತ್ತಲ್ಲ, ಮರದ ಮುದ್ದೆ ಕಟ್ಟೋದು ಅಲ್ಲಿ. ಹಾ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದೆ. ಇಲ್ಲೆಲ್ಲ ಮುದ್ದೆ ಎಷ್ಟು ಇದು? ಕೊಡೋದ್ಯಾಕೆ? ತಾಳನ ಕೊಡೋದ್ ಹೇಳಿ. 50 ರೂಪಾಯಿ ಕೊಡ್ತೇನೆ. ಇಲ್ಲ ಬರ್ತೆ ಕೊಡಿ.
ಕೊಡೋದಾದ್ರೆ ಕೊಡಿ ನೋಡಿ ತಗಂತೀನಿ ಇದು. ಇಲ್ಲ 50 ರೂಪಾಯಿ ಬರುತ್ತೆ ತಾಳಿ. ಈಗ ಕೊಡ್ತೀರಾ 50ಕ್ಕೆ ಬೋಣಿಗೆ ಅಂತ ಹೇಳ್ತೀರಾ? ಇಲ್ಲ ನಾನು ಅಲ್ಲಿ ಮರ ಇದನ್ನ ತಗೊಂಡ್ಬೇಕು ತಾಳಿ. ತಗೊಳ್ಳಿ, ಇಲ್ಲೇ ಇದಾವಲ್ಲ. ಇಲ್ಲ ನಂಗೆ ಮುದ್ದೆ ಕಟ್ಟೋದ್ ಬೇಕು ಅಲ್ಲೆಲ್ಲ ಆಯ್ತು, ಅವ್ರೇ ಮಾಡೋದು. ತಾಳಿ ಕಷ್ಟ ಐತೆ. ಇಸ್ಕ ಅಂತ ಅವ್ರ ತಾಳ್ರಿ. ಇಲ್ಲಿದೆ. ಇದ್ಯಾರ್ದಪ್ಪ? ಇದ್ಯಾರ್ದು? ಎಷ್ಟಿದು? ಏ ಯಾಕೆ ಅಷ್ಟಿಷ್ಟು ಅಂತಾರೆ ಹೇಳ್ತೀರ? ಆ ಇಲ್ಲ ನಾವ ಅದ್ರಲ್ಲಿ ಕಟ್ಬೋದ ಹೆಂಗೆ ಅಂತ ನಂಗೊಂದು ನಿಮ್ಗೂ ನನ್ ಕೊಡ್ತೀವಿ. 50 ರೂಪಾಯಿ ಕೊಡ್ತೀನಿ. ಹಲೋ 50 ರೂಪಾಯಿ ಕೊಡ್ತೀನಿ. ಇಲ್ಲ ಇಲ್ಲ ನಾನು ತಗೊಂಡೋಗಿದ್ರು, ಕಳೆದು ಹೋಗಿತ್ತೆ ಅದೇನೋ. ತಾಳಿ 50 ರೂಪಾಯಿ ಚೇಂಜ್ ಕೊಟ್ಬಿಟ್ಟು. ಅದೊಂದೇ ಪೀಸ ಇರೋದು? ಜಾಸ್ತಿ ಆಯ್ತು, ಸಂತೆ ಮುಗೀತು. ಇನ್ನು ಸಾರ್ಸಿ ಅದೇನ್ರಿ ಮಾರ್ಕೆಟ್ ಅದು. ಅದೇ ಕಾಳು ಕಡ್ಡಿ. ಆರ್ ಎಂ ಸಿ 2 ಕಡೆ ಹೋಗೋಣ. ಅಲ್ಲಿ ಕಾಳು ಕಡ್ಡಿ ಎಲ್ಲ ಸಿಗುತ್ತಂತೆ. ಅಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ. ಈ ಬಿಸ್ಲಿಗೂ ನಾನು ತಗೊಂಡಿರೋದಕ್ಕೂ ಚೆನ್ನಾಗೈತೆ. ತಣ್ಣಗ ಆಗ್ತಾ ಐತೆ ಫ್ರೆಂಡ್ಸ್. ಇವಾಗ ಹೊರಡೋಣ. ಅತ್ತನಾ ಇದು ಗಾಳಿ ಮುಡ್ಕೊಂಡೆ ಹೋಗಂಗ ಆಗ್ತೈತೆ. ಏನು ಮಾತಾಡಲ್ಲ ಫ್ರೆಂಡ್ಸ್. RMC 2 ಹೋಗೋಣ ಕಾಳು ಕಡ್ಡಿ ತಗೊಳೋದಿಕ್ಕೆ ಅಂತ ಹೇಳಿ ಅಂದ್ಕೊಂಡ್ವಿ. ಆದ್ರೆ ಅಲ್ಲಿ ಹೊರಡೋ ಟೈಮ್ಗೆ ಕರೆಕ್ಟ್ ಫೋನ್ ಬಂತು, ನಾವ್ ಇಲ್ಲಿ ಬಂದಿದ್ ಕೆಲ್ಸ ಟೈಮ್ ಆಗ್ತಿದೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಇವಾಗ RMC 2 ಹೋಗ್ಲಿಲ್ಲ. ಈ ಶಿರಾ ಸಂತೆಲಿ ಓಡಾಡಿದ್ದೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅನಿಸ್ತು. ಯಾಕಂತಂದ್ರೆ ಇಲ್ಲಿ ಎಲ್ರು ಕೂಡ ಯಾಕೆ ಮೇಡಮ್ ವಿಡಿಯೋ ತಗೊಂತಾ ಇದ್ದೀರಾ, ನಮ್ಮನ್ನು ತಗೊಳ್ಳಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಪಾಪ ಹಳ್ಳಿ ಜನ, ಮುಕ್ತ ಜನ ಅನ್ನೋದಕ್ಕೆ ಈ ಸಂತೆ ಒಂದು ಉದಾಹರಣೆ. ನಮ್ ಕಡೆ ಆಲ್ರೆಡಿ ಗುಬ್ಬಿ ಸಂತೆ ಎಲ್ಲ ವಿಡಿಯೋ ಮಾಡಿರೋದ್ರಿಂದ ಅವ್ರಿಗಷ್ಟು ನೋಡೋರ್ಗಾಗ್ಲಿ ಸಂತೆಲಿ ವ್ಯಾಪಾರ ಮಾಡೋರ್ಗಾಗ್ಲಿ ಏನು ಅನ್ನಿಸ್ತಿರ್ಲಿಲ್ಲ. ಇಲ್ಲಿ ಯಾರು ಮಾಡಿರ್ಲಿಲ್ವೋ ಏನೋ ಗೊತ್ತಿಲ್ಲ. ನನ್ನನ್ನು ನೋಡಿ ತುಂಬಾ ಜನ ಮಾತಾಡ್ಸಿದ್ರು. ಹಾಗೆ ನಿಮ್ಮನ್ನ ನೋಡಿದೀವಿ ಅಂತಲೂ ಕೂಡ ಅಂದ್ರು. ಭರ್ಜರಿಯಾಗಿ ಶಿರಾ ಸಂತೆ ಮುಗಿಸ್ಕೊಂಡು ಇವಾಗ RMC ವಿಡಿಯೋನ ತೋರ್ಸಕ್ ಆಗ್ತಾ ಇಲ್ಲ. ಇನ್ನೊಂದ್ಸಲ ಯಾವಾಗ್ಲಾದ್ರೂ ಬಂದಾಗ ಕಾಳು ಕಡ್ಡಿ ಮಾರ್ಕೆಟ್ ನ ಕೂಡ ತೋರಿಸ್ತೀನಿ. ಸದ್ಯಕ್ಕೆ ಶಿರಾ ಸಂತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 6 kg 7 kg 3600 ರೂಪಾಯಿಂದಲೂ ವಾಷಿಂಗ್ ಮಿಷಿನ್ ಗಳು ಸಿಗ್ತಾ ಇದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಟೈಮ್ ಉಳಿಯುತ್ತೆ, ನಮಗೂ ಕೂಡ ಟೈಮ್ ಉಳಿಯುತ್ತೆ, ಬಟ್ಟೆ ವಾಷಿಂಗ್ ಕೂಡ ಟೈಮ್ ಉಳಿಯುತ್ತೆ, ಅಮೌಂಟ್ ಕೂಡ ತುಂಬಾ ಚೆನ್ನಾಗಿ ಸೇವ್ ಆಗುತ್ತೆ. ನೀವ್ ಯಾರಾದ್ರೂ ವಾಷಿಂಗ್ ಮಿಷಿನ್ ಗಳನ್ನ ತಗೊಳೋದಿದ್ರೆ ಶಿರಾ ಸುತ್ತಮುತ್ತ ಇರ್ತಕ್ಕಂಥವ್ರು ಆನ್ಲೈನ್ ವ್ಯವಸ್ಥೆನೂ ಕೂಡ ಮಾಡ್ಕೊಡ್ತಾರೆ. ಕ್ಯಾಶ್ ಚೇಳೂರ್ ಸುತ್ತಮುತ್ತ ನೀವ್ ಎಲ್ಲಿ ಬೆಳ್ಳಾವಿ ನಿಮ್ಗೆ ಎಲ್ಲಿಗ್ ಬೇಕಾದ್ರೂ ಅವರು ಕಾಂಟ್ಯಾಕ್ಟ್ ಮಾಡಿ. ಅವ್ರೆಲ್ಲಾ ಕಡೆ ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್, ಮತ್ತೆ ಡೋರ್ ಸ್ಟೆಪ್ ಕೂಡ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ. ಯಾವುದೇ ಡೌಟ್ ಇದ್ರು ಕೂಡ ಈ ವಿಡಿಯೋ ಕಮೆಂಟ್ ಕೂಡ ಮಾಡಿ, ನಾನು ಕೂಡ ನಿಮ್ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಅದಕ್ಕೋಸ್ಕರ ನಾನೊಂದು ಕ್ಲಿಪ್ ಅನ್ನ ಶೇರ್ ಮಾಡ್ಕೊಂತಾ ಇದೀನಿ ಅಷ್ಟೇ ಯೂಟ್ಯೂಬ್ ಅಲ್ಲಿ. ನೋಡಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಮಧ್ಯಮ ವರ್ಗದವ್ರಿಗೆ ವಾಷಿಂಗ್ ಮಿಷಿನ್ ಇಲ್ಲ ಅಂತ ಅನ್ಕೊಂಡು ಕೆಲ್ಸಗಳ್ ಮಾಡೋ ಬಿಸಿಲಿ ಇದು ತುಂಬಾ ಹೆಲ್ಪ್ ಆಗಿದೆ. ಆಸ್ಟಾರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತೆಲ್ಲ ಹೇಳ್ಬೋದು. ತುಂಬಾ ಚೆನ್ನಾಗಿರ್ತಕ್ಕಂತ ಮೆಟೀರಿಯಲ್ ಅಂದ್ರೆ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದ್ದಾರೆ ಕಡಿಮೆ ಬೆಲೆಯಲ್ಲಿ. ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಯಾಕೆ ಗಾಡಿ ನಿಲ್ಸಿದ್ದೆ ಅಂತ ಅಂದ್ರೆ ಇಲ್ಲಿ ನೇರ್ಲೆ ಹಣ್ಣು ಕಂಡು, ಎಂತ ನೇರ್ಲೆ ಹಣ್ಣು ಅಂತ ಗೊತ್ತಿಲ್ಲ, ನೋಡೋಣ ಅಂತ ಹೇಳಿ ಗಾಡಿ ನಿಲ್ಸಿದೀವಿ. ನಾಯಿ ನೇರ್ಲೆನ ತಿನ್ಬೋದು, ಜಮ್ನೇರ್ಲೆ ನೋಡಿ ಫ್ರೆಂಡ್ಸ್, ನೇರ್ಲೆ ಹಣ್ಣು ಚೆನ್ನಾಗಿ ತಿನ್ಬೋದು. ಅಯ್ಯೋ ಇಲ್ಲಿ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಆಯ್ತಾ? ಈಗ ಕೊಂಬೆ ಹಿಡಿದು ಎಳ್ಕೊಟ್ರಿ ಬಿಡಿಸ್ಕೊಳ್ತೀನಿ. ಈ ಕೊಂಬೆ ಹಿಡಿದು ಎಳ್ಕೊಡ್ತೀರಾ? ಬಿಡಿಸ್ಕೊಂತೀನಿ. ಬ್ಯಾಗಲ್ಲಿ ಕವರ್ ಐತೆ ನೋಡ್ಬರ್ರಿ. ಸರಿನಾ?
ಇನ್ನೊಂಚೂರ್ದು ಅಲ್ಲಿ ಬೇರೆ ಮರತ್ತ ನಿಲ್ಸಿದ್ರೆ ಇದು ಚೆನ್ನಾಗಿರೋದೇನೋ. ನಮ್ಮನೆ ಮರದಲ್ಲೇ ಕಿತ್ಕೊಂಡು ತಿಂತಾವ್ರೆ. ಕವರ್ತೆ ತಿಂತಾಡಿ. ಅಲ್ಲಿ ಮಸ್ತ್ ಇದಾವೆ. ಹಾಂ ಆರಾಮ. ಊಟ ಆಯ್ತಾ? ಆಯ್ತು. ನಾವು ನಿಮ್ದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಹಾಗಾಗಿ ನೋಡಿದ್ನಲ್ಲ ಮಾತಾಡ್ಸೋಣ ಅಂತ ಬಂದೆ. ಹೌದಾ? ಯಾರು ಆಲ್ಮೋಸ್ಟ್ ನೋಡ್ತಾ ಇರ್ತೀನಿ ಅವ್ರ ನೆಟ್ವರ್ಕ್ಲೆಲ್ಲ. ಹೌದಾ? ಯಾರಮ್ಮ ಅವ್ರ ನೇರಳೆ ಹಣ್ಣು ಕೀಳಾರು ಅಂದ್ರಿ. ಇದ ಫಸ್ಟ್ ಇದು ಎಳ್ಕಣನ ಯಾರ ನೋಡೋರ್ಗಿದು ಏನಿದು ಹಿಂಗ್ ಆಡ್ತಾರೆ ನೇರ್ಲೆ ಹಣ್ಣಿಗೆ ಅನ್ಸ್ತಾರೆ. ನಮಗ್ ನೇರ್ಲೆ ಹಣ್ಣು ನೋಡ್ತಿದಂಗೆ ವಾವ್ ನೇರ್ಲೆ ಹಣ್ಣು ಅನ್ನಿಸ್ತು ಫ್ರೆಂಡ್ಸ್. ರೋಡ್ ಸೈಡ್ ಅಲ್ಲೇ ಇದ್ರು ಕೂಡ ಯಾರೇನ್ರ ಅಂದ್ಕೊಳ್ಳಿ ಅಂತ ನುಗ್ಗೆ ಬಿಟ್ಟಿದ್ದೀನಿ. ಆದ್ರೆ ಅದೊಂದ್ ಕೊಂಬೆ ಎಟ್ಟುತ್ತಾ ಇಲ್ಲ ರೀ, ನೀವ್ ಹೇಳ್ಕೊಡ್ರಿ. ಓಯ್ ಪ್ಲೀಸ್ ಇದೊಂದ್ ಚೂರ್. ಇಲ್ಲಿ ಚೆನ್ನಾಗೈತಿ. ಇದೊಂದು ಕೊಂಬೆ ಸಿಕ್ಕಿಬಿಟ್ರೆ ನಂಗೆ ಇದೊಂದ್ ಚೂರ್ ನಿಧಾನ ನಿಧಾನ ಹತ್ತಿದಿ ಕಿತ್ಕೊಂಡತ್ತು. ಸಿಕ್ಕಿತ್ತು ಕಣ್ರಿ. ಎಷ್ಟಪ್ಪ ಅನ್ನ ರೀ ಏನ್ರ ಮಾಡ್ರಿ ಪ್ಲೀಸ್. ಕಡ್ಡಿ ತಗೊಂಡು ಒಂದ ಮೊಬೈಲ್ ಇಡ್ರಿ. ಅದನ್ನ ಕೊಂಬೆ ಇಟ್ಕೊಂಡ್ಬಿಟ್ರೆ ಮಾತಾಡ್ಕೊಂಡ್ ಬಿಡಿಸ್ಕೊಂಡ್ಬಿಡ್ತೀನಿ. ಇದ್ರಾಗ ಹೇಳ್ಕ ನಿಧಾನಕ್ಕೆ ಕೊಂಬೆ ಹಿಡ್ಕೊಳ್ರಿ. ನೋಡ್ದ ಎಲ್ಲಾ ನಿನ್ನೆ ನೋಡ್ಕೊಂಡ್ ಹೋಗ್ತಾವ್ರಿ. ಏನಿದು ಅಂತ ನೇರ್ಲೆ ಹಣ್ಣು ಫ್ರೆಂಡ್ಸ್. ಕೊಂಬೆ ಹಿಡ್ಕೊಳ್ರಿ, ನಾ ಬಿಡಿಸ್ಕೊಂತೀನಿ. ಇಟ್ಕೊಂಡ್ರಾ ಬರೋಣ ಕೊಡ್ರಿ. ನೀವ್ ಮೊಬೈಲ್ ತಾಡ್ರಿ, ನಾನು ಹಣ್ಣು ಬಿಡಿಸ್ಕೊಂತೀನಿ. ಇಬ್ರು ಸೇರ್ ಬಿಡಿಸ್ಕೊಳ ಒಂದ್ ಸ್ವಲ್ಪ ಹೊತ್ತು ಮಾಡಿ ಬರ್ರಿ. ಹಾ ಎಲ್ಲಿದ್ದೀರಾ? ಇಲ್ಲಿ ಎಲ್ಲಿ ಹಣ್ಣು ನೇರಳೆ ಹಣ್ಣು ಇವೆಲ್ಲ ಎಲ್ಲಿ ಈಗ ಹಾಕಕ್ ಜಾಗಿಲ್ಲ. ನೀವ್ ಹಿಡಿತಾ ಇದ್ರು ಬಿಡಿಸಕ್ ಆಗಲ್ಲ ಕಣ್ರಿ. ಬರ್ರಿ ಒಂದ್ ನಿಮ್ ಹಾ ಬಿಡಿಸ್ಕೊಳ ಬರ್ರಿ ಇಬ್ರು ಸೇರಿ. ಹಾ ಬೇಗ ಬರ್ರಿ. ಕೈ ನೋವಾತ. ಇದೊಂಥರ ಮಂಗನಾಟ ತರ ಕಾಣ್ತಾ ಇದೆ ಫ್ರೆಂಡ್ಸ್. ನೇರ್ಲೆ ಹಣ್ಣು ಅಂತಿದಂಗೆ ಆ ಕೋತಿ ತರ ಮರ ಹತ್ತ ತರ ಈ ತರ ಸರ್ಕಸ್ ಮಾಡ್ತಾ ಇದೀನಿ. ರೋಡಲ್ಲಿ ಎಲ್ಲ ನೋಡ್ಕೊಂಡ್ ಹೋಗ್ತಾ ಇದಾರೆ. ಟೋಟಲಿ ಒಟ್ನಲ್ಲಿ ನೇರ್ಲೆ ಹಣ್ಣು ಅಂದ್ರೆ ಸಖತ್ ಇಷ್ಟ. 500-300 ರೂಪಾಯಿ ಕೆಜಿ ಅಂದ್ರೂ ಕೂಡ ಸಿಗೋದಿಲ್ಲ. ಏನೇ ಆಗಲಿ ನಮ್ಗೆ ಈ ತರ ಅಭ್ಯಾಸ ಎಲ್ಲ ಚಿಕ್ಕ ವಯಸ್ಸಲ್ಲಿ ಇದೆ. ಯಾರೇನಾರ ಅನ್ಕೊಳ್ಳಿ, ನಮಗ್ ಬೇಕಾದನ್ ಪಡ್ಕೊಬೇಕಷ್ಟೇ. ಅದ್ರದ್ದು ಟೋಟಲಿ ಫ್ರೆಂಡ್ಸ್ ಯಾರೇನಾದ್ರೂ ಅಂದ್ಕೊಳ್ಳಿ, ನಮ್ದೇ ಸಮಾನ ಅಂತ ಇಷ್ಟು ನೇರ್ಲೆ ಹಣ್ಣ ಹಾರ್ವೆಸ್ಟ್ ಮಾಡ್ಕೊಂಡಿದೀನಿ. ಮನೆಗೆ ಹೋಗಿ ಉಪ್ಪು ಹಾಕೊಂಡ್ ತಿನ್ನೋದೆ ಫ್ರೆಂಡ್ಸ್. 10 ರೂಪಾಯಿ ತಗೊಂಬರ್ರಿ. ಹೆಂಗ್ ಕಾಣ್ತಾ ಇದೆ, ಕರ್ರ್ ಕಾಣ್ತಾ ಇದೆಲ್ಲ. ಸಖತ್ ಹಣ್ಣುಗಳು ಸಿಕ್ಕಿದೆ. ಮನೆಗೆ ಹೋಗಿ ಉಪ್ಪು ಹಾಕೊಂಡು ತಿಂತೀನಿ. ನೋಡಿದ್ರಲ್ಲ ಇವತ್ತಿನ ದಿನ ಹೇಗೋಯ್ತು ಅಂತ. ಶಿರಾ, ಸಂತೆ, ನೇರ್ಲೆ ಹಣ್ಣು ನಾನಂತೂ ಮಸ್ತ್ ಎಂಜಾಯ್ ಮಾಡಿದೆ. ಮತ್ತೊಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಈ ರೀತಿ ಎಲ್ಲ ಸಾಗಿಸ್ತಾ ಇರಿ.